So if you have a very good liver health, so your diabetes can be controlled or you can actually reduce the diabetes. ಸೊ ಈಗ ಲಿವರ್ ಹೆಲ್ತ್ಗೆ ಇಂಪಾರ್ಟೆಂಟ್ ಸಲಹೆಗಳೇನು? ಸಿಂಪಲ್ ಬ್ಲಡ್ ಟೆಸ್ಟ್ ಏನು ಮಾಡ್ಬೋದು ಅಂದರೆ ಒಂದು SGPT ಈವನ್ 50 ರೂಪಾಯಿಗೆ ಮಾಡುವಂಥ ಟೆಸ್ಟ್ಗಳಿರೋದು. ಫಾರ್ ಅ ಹೆಲ್ದಿ ಲೈಫ್ ಲಿವರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿರಣ್ ಶೆಟ್ಟಿ, ಪ್ರೊಫೆಸರ್ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿ ಹೆಪಟಾಲಜಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್. ಇವತ್ತು ಒಂದು ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ, ಅದು ಲಿವರ್ ಹೆಲ್ತ್ ಮತ್ತು ಲಿವರ್ ಸಿರೋಸಿಸ್ ಬಗ್ಗೆ. ಸೊ ಈಗ ಲಿವರ್ ಹೆಲ್ತ್ ಯಾಕೆ ಇಂಪಾರ್ಟೆಂಟ್? ಸೊ ಲಿವರ್ ನಮ್ಮ ದೇಹದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್. ಯಾಕಂದರೆ ಲಿವರಿಗೆ ಸುಮಾರು 500 ಫಂಕ್ಷನ್ಸ್ ಇರೋದ್ರಿಂದ ನಾವು ಆ ಲಿವರನ್ನು ಕಾಪಾಡ್ಕೊಳ್ಬೇಕು. ಫಾರ್ ಅ ಹೆಲ್ದಿ ಲೈಫ್ ಲಿವರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮಗೆ ಗೊತ್ತಿರ್ಬೋದು, ಸೊ ಲಿವರ್ ಈಸ್ ಅನ್ ಇಂಟರ್ನಲ್ ಆರ್ಗನ್. ಇಟ್ ರಿಫ್ಲೆಕ್ಟ್ಸ್ ಲೈಕ್ ಇಫ್ ಯು ಆರ್ ಹೆಲ್ದಿ, ಸೊ ಇಟ್ ಈಸ್ ಅನ್ ಎನರ್ಜಿ ಬೂಸ್ಟರ್. ಸೊ ಹಾಗಾಗಿ ಲಿವರಲ್ಲಿ ಇದು ಪಿತ್ತ ಬೈಲ್ ಪ್ರೊಡಕ್ಷನ್ ಇರ್ಬೋದು, ವಿಚ್ ಈಸ್ ನೆಸಸರಿ ಫಾರ್ ಫ್ಯಾಟ್ ಡೈಜೆಷನ್. ಲಿವರ್ ಮತ್ತು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಡೈಜೆಷನ್ಗೆ ಇಂಪಾರ್ಟೆಂಟ್ ಆದ ಅಂಗ. ಇದು ನಮ್ಮ ಬ್ಲಡ್ಡನ್ನು ಅಥವಾ ಟಾಕ್ಸಿನ್ನ ಕ್ಲಿಯರ್ ಮಾಡಿ ಫಿಲ್ಟರ್ ಮಾಡುವಂಥ ಇಂಪಾರ್ಟೆಂಟ್ ಆರ್ಗನ್. ಇದು ಸ್ಟೋರೇಜ್ ಲೈಕ್ ವೈಟಮಿನ್ಸ್ಗೆ ಸ್ಟೋರ್ ಇರ್ಬೋದು. ಮತ್ತು ಕ್ಲಾಟಿಂಗ್ ಫ್ಯಾಕ್ಟರ್, ಹಲವಾರು ಕ್ಲಾಟಿಂಗ್ ಫ್ಯಾಕ್ಟರ್ನ ಪ್ರೊಡ್ಯೂಸ್ ಮಾಡುವಂಥ ಅಂಗ. ಮತ್ತು ನಮ್ಮ ಇನ್ಫೆಕ್ಷನ್ನಿಗೆ ಫೈಟ್ ಮಾಡುವಂಥ ಇಂಪಾರ್ಟೆಂಟ್ ಅಂಗ. ಮತ್ತು ಇಂಪಾರ್ಟೆಂಟ್ ಇನ್ನೊಂದು ಫಂಕ್ಷನ್ ಅಂದರೆ ಡಯಾಬಿಟೀಸ್. ಸಾಮಾನ್ಯವಾಗಿ ಜನರಲ್ಲಿ ಕೇಳಿದರೆ ಡಯಾಬಿಟೀಸ್ ಇನ್ಸುಲಿನ್ ಉತ್ಪಾದನೆ ಪ್ಯಾನ್ಕ್ರಿಯಸ್ ಆಗುಸು, ಅದಕ್ಕೂ ಪ್ಯಾನ್ಕ್ರಿಯಾಟಿಕ್ ಇಂದ ಸಿಂಗಲ್ ಕಾಯಿಲೆ ಅಂತ ಹೇಳ್ತೀವಿ. ಬಟ್ ಶುಗರ್, ಇನ್ಸುಲಿನ್ ಪ್ಯಾನ್ಕ್ರಿಯಸಿಂದ ಉತ್ಪಾದನೆ ಆದರೂ ಅದರ ಎಫೆಕ್ಟು ನಮ್ಮ ಫ್ಯಾಟ್ ಮತ್ತು ಲಿವರ್ ಮೇಲೆ ಇರ್ತದೆ. ಸೊ ಇಫ್ ಯು ಹ್ಯಾವ್ ಅ ವೆರಿ ಗುಡ್ ಲಿವರ್ ಹೆಲ್ತ್, ಸೊ ಯುವರ್ ಡಯಾಬಿಟೀಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಆರ್ ಯು ಕ್ಯಾನ್ ಆ್ಯಕ್ಚುಲಿ ರೆಡ್ಯೂಸ್ ದಿ ಡಯಾಬಿಟೀಸ್. ಸೊ ಹೀಗಾಗಿ ನಿಮಗೆ ಲಿವರ್ನ ಇಂಪಾರ್ಟೆನ್ಸ್ ಗೊತ್ತಿದೆ. ಸೊ ಅದನ್ನು ಕಾಪಾಡ್ಕೊಳ್ಳೋದು ಭಾಳ ಮುಖ್ಯವಾಗಿದೆ. ಯಾಕೆಂದರೆ ಲಿವರ್ ಈಸ್ ಲೈಕ್ ಅ ಸೈಲೆಂಟ್ ಆರ್ಗನ್, ಪರ್ಫಾರ್ಮಿಂಗ್ ಆರ್ಗನ್. ಸೊ ಅದರಷ್ಟಕ್ಕೆ ಅದು ಕೆಲಸ ಮಾಡ್ತಾ ಇರ್ತದೆ. ಸೊ ಅದಕ್ಕೆ ಇನಿಷಿಯಲ್ ಹಂತದಲ್ಲಿ ಕೆಲವು ಚಿಹ್ನೆಗಳು ಅಥವಾ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಈಗ ಹಾರ್ಟ್ ಇರ್ಬೋದು, ಕಿಡ್ನಿ, ಬೇರೆ ಅಂಗದಲ್ಲಿ ನಿಮಗೆ ಅರ್ಲಿ ಹಂತದಲ್ಲಿ ಚಿಹ್ನೆ ಕಾಣಿಸ್ಕೊಳ್ತದೆ. ಸೊ ಈ ಅಂಗದಲ್ಲಿ ಆ ಚಿಹ್ನೆ ಕಾಣಿಸ್ಕೊಳ್ತದೆ. ಸೊ ಇಟ್ಸ್ ಅ ವೆರಿ ಫಾರ್ಗಿವಿಂಗ್ ಆರ್ಗನ್. ಅಂದರೆ ನೀವು ಇನಿಷಿಯಲಿ ಎಂಥ ಅದಕ್ಕೆ ತೊಂದರೆ ಕೊಟ್ಟರು ಅದು ಫಾರ್ಗಿವ್ ಮಾಡಿ ಅದು ಕೆಲಸ ಮಾಡುವಂಥ ಒಂದು ಇಂಪಾರ್ಟೆಂಟ್ ಆರ್ಗನ್. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಏನೇನು ತಿಳ್ಕೊಳ್ಬೇಕು? ಒಂದು ಎಕ್ಯೂಟ್ ಕಾಯಿಲೆಗಳು. ಸೊ ಎಕ್ಯೂಟ್ ಲಿವರಲ್ಲಿ ಎಕ್ಯೂಟ್ ಹೆಪಟೈಟಿಸ್ ಇರ್ಬೋದು, ಎಕ್ಯೂಟ್ ಇಂಜುರಿ ಇರ್ಬೋದು. ಮತ್ತು ಎರಡನೇದಾಗಿ ಕ್ರಾನಿಕ್ ಲಿವರ್ ಡಿಸೀಸ್. ಸೊ ಎಕ್ಯೂಟ್ ಹಂತದಲ್ಲಿ ಯೂಶಲಿ ಲಿವರ್ ರಿಕವರಿ ಆಗಿ ವಾಪಸ್ ನಾರ್ಮಲ್ ಸ್ಟೇಜ್ಗೆ ಬರುವಂಥ ಕಾಯಿಲೆಗಳು. ಈಗ ಎರಡನೇದಾಗಿ ಕ್ರಾನಿಕ್ ಡಿಸೀಸಲ್ಲಿ ಕ್ರಾನಿಕ್ ಹೆಪಟೈಟಿಸ್, ಇದು ವೈರಸ್ಸಿಂದ ಆಗ್ಬೋದು, ಇನ್ಫೆಕ್ಷನಿಂದ ಆಗ್ಬೋದು, ಟಾಕ್ಸಿನ್ ವಿಷ ಪದಾರ್ಥದಿಂದ ಆಗ್ಬೋದು, ಅಥವಾ ಎಕ್ಸೆಸ್ ಮದ್ಯಪಾನ ಈ ಥರ ವಿಷಯದಲ್ಲಿ ಆಗ್ಬೋದು. ಸೊ ಇದಕ್ಕೆ ಕ್ರಾನಿಕ್ ಹೆಪಟೈಟಿಸ್. ಈ ಕ್ರಾನಿಕ್ ಮತ್ತು ಇಂಪಾರ್ಟೆಂಟ್ ಈಗಿನ ಸೆಂಚುರಿಯಲ್ಲಿ, ಈಗಿನ ಸೊಸೈಟಿಯಲ್ಲಿ ಇಂಪಾರ್ಟೆಂಟ್ ಕಾಯಿಲೆ ನಾವು ಯಾವ ನೋಡ್ತಾ ಇದ್ದೇವೆ ಅಂದರೆ ಫ್ಯಾಟಿ ಲಿವರ್. ಏನಂದರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಮದ್ಯಪಾನ ಸೇವನೆ ಮಾಡದೇ ಇರೋರಿಗೆ ಬರುವ ಕಾಯಿಲೆ. ಇಟ್ಸ್ ಕಾಲ್ಡ್ ಎಸ್ ಮೆಟಬಾಲಿಕ್ ಆರ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಸೊ ಈಗ ಇನಿಷಿಯಲ್ ಹಂತದಲ್ಲಿ ಯಾವ ಥರದ್ದು ಚಿಹ್ನೆ ಕಾಣಿಸ್ಕೊಂಡಿರೋದಿಲ್ಲ. ಸೊ ಈ ಲಿವರ್ ಸಿರೋಸಿಸ್ ಆದ ಮೇಲೆ ಅದು ನೆಕ್ಸ್ಟ್ ಹಂತ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಆಗಿ ಪರಿವರ್ತನೆ ಆಗಿ ಲಿವರ್ ಕ್ಯಾನ್ಸರ್ ಆಗಿ ಕಾಣ್ತದೆ. ಸೊ ಈಗ ನಾವು ಏನು ನಮ್ಮಲ್ಲಿ ಅರಿವಿರಬೇಕು? ಸೊ ಕ್ರಾನಿಕ್ ಲಿವರ್ ಡಿಸೀಸ್ ಆದಾಗ ನಾವು ಅದನ್ನು ಸಂಕ್ಷಿಪ್ತವಾಗಿ ಅದನ್ನು ಪರೀಕ್ಷಿಸಿ ಮಾಡಿ ಮತ್ತು ಅದಕ್ಕೆ ಸೂಕ್ತವಾದ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಸೊ ಸಿರೋಸಿಸ್ ಆಫ್ ಲಿವರ್ ಇದ್ದಾಗ ಅದಕ್ಕೆ ಹಲವಾರು ಕಾರಣಗಳಿರ್ತದೆ. ಅದನ್ನು ನಾವು ಕಂಡುಹಿಡಿದಾಗ ಆ ಕಾರಣಗಳನ್ನು ಟ್ರೀಟ್ ಮಾಡಿದ್ರೆ ಅದನ್ನು ಪ್ರೋಗ್ರೆಷನನ್ನು ಸ್ಟಾಪ್ ಮಾಡ್ಬೋದು. ಸೊ ಈಗ ಲಿವರ್ ಹೆಲ್ತ್ಗೆ ಇಂಪಾರ್ಟೆಂಟ್ ಸಲಹೆಗಳೇನು? ಏನು ಕಾಮನ್ ಸಲಹೆ? ಒಂದು, ಆಬ್ವಿಯಸ್ಲಿ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಲಿವರ್, ಲವ್ ಅವರ್ ಲಿವರ್ ಆ್ಯಂಡ್ ಕೀಪ್ ಇಟ್ ಹೆಲ್ದಿ. ಸೊ ವಾಟ್ ಆರ್ ದ ಪ್ರಿಕಾಷನ್ಸ್ ಏನಂದರೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್, ಹೆಚ್ಚಿನ ವಾಟರ್ ನೀರು ಅಂಶವನ್ನು ಹೆಚ್ಚನ್ನು ತಗೊಳ್ಳೋದು. ಎರಡನೇದಾಗಿ ಫ್ಯಾಟ್ ಫುಡ್ ಅಂತ ಟ್ರಾನ್ಸ್ ಫ್ಯಾಟ್ ಅಂತ ಏನು ಹೇಳ್ತದೆ, ಇದು ಡೈರೆಕ್ಟ್ಲಿ ನಮ್ಮ ಲಿವರ್ ಮೇಲೆ ಫ್ಯಾಟ್ ಡಿಪಾಸಿಷನ್ ಆಗಿ ಬ್ಲಡ್ ವೆಸಲ್ಸ್ನಲ್ಲಿ ಎಫೆಕ್ಟ್ ಆಗುವಂಥ ಫ್ಯಾಟ್ ಫುಡ್ ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಫುಡ್, ಇಟ್ ಇಸ್ ಕಾಲ್ಡ್ ಎಸ್ ಜಂಕ್ ಅಥವಾ ಫ್ಯಾಟಿ ಫುಡ್ ಅಂತ ಹೇಳ್ತೀವಿ. ಅದನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು. ಮೂರನೇದಾಗಿ ಹೆಚ್ಚು ಲೈಫ್ ಸ್ಟೈಲ್ ಅಂದರೆ ಒಳ್ಳೆಯ ಪೌಷ್ಟಿಕ ಆಹಾರ, ಬ್ಯಾಲೆನ್ಸ್ಡ್ ಡಯಟ್, ಪ್ರೋಟೀನ್ ಮತ್ತು ವೆಜಿಟೇಬಲ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಏನು ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ, ಮತ್ತು ಫ್ರೂಟ್ಸ್, ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದು. ನಾಲ್ಕನೇದಾಗಿ ಮದ್ಯಪಾನ ಇರ್ಬೋದು ಅಥವಾ ಸ್ಮೋಕಿಂಗ್, ಈ ಥರದ ಅಭ್ಯಾಸಗಳಿದ್ದರೆ ಅದನ್ನು ನಿಲ್ಲಿಸೋದು ಕಂಪ್ಲೀಟಾಗಿ. ಮತ್ತು ಐದನೇದಾಗಿ ತಪಾಸಣೆ, ಏನಾದರೂ ಮೈನರ್ ಲಿವರ್ ಇಂಜುರಿ ಆದಾಗ ಅಥವಾ ನೀವು ಅನ್ನೆಸೆಸರಿ ಇನ್ಫೆಕ್ಷನ್ ಅಥವಾ ಜಾಂಡಿಸ್ ಕಾಣಿಸ್ಕೊಂಡಲ್ಲಿ ನೀವು ಇಮಿಡಿಯೇಟ್ಲಿ ಒಂದು ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್ ಏನು ಮಾಡ್ಬೋದು ಅಂದರೆ ಒಂದು SGPT ಈವನ್ 50 ರೂಪಾಯಿಗೆ ಮಾಡುವಂಥ ಟೆಸ್ಟ್ಗಳಿರೋದು. ಸಿಂಪಲ್ ಪಾರ್ಟ್ ಆಫ್ ಲಿವರ್ ಫಂಕ್ಷನ್ ಟೆಸ್ಟ್ ಏನಂದರೆ SGPT ಎನ್ಸೈಮ್ ಲೆವೆಲ್.
ಇದು ಏನು ಹೇಳ್ತದೆ, ಇದರ ನಮ್ಮ ದೇಹದಲ್ಲಿ ಲಿವರ್ ಇನ್ಫ್ಲಮೇಷನ್ ಉಂಟಾ ಇಲ್ಲ ಅಂತ ಕಂಡುಹಿಡಿಬೋದು. ಇದು ನಾರ್ಮಲ್ ಇದ್ದರೆ ಆಬ್ವಿಯಸ್ಲಿ ನಮ್ಮ ಲಿವರಲ್ಲಿ ಇನ್ಫ್ಲಮೇಷನ್ ಇಲ್ಲ, ಸೊ ನೀವು ಲಿವರ್ ಹೆಲ್ತಿಯಾಗಿದೆ ಅಂತ ಹೇಳಲಿಕ್ಕೆ ಇಂಪಾರ್ಟೆಂಟ್ ಆದ ಟೆಸ್ಟ್ಗಳು ಇಟ್ಸ್ಕೊಳ್ಳೋದು ಲಿವರ್. ಎರಡನೇದಾಗಿ ಅನದರ್ ಟೆಸ್ಟ್ ಕಾಲ್ಡ್ ಇಸ್ ಅಲ್ಟ್ರಾಸೋನೋಗ್ರಫಿ. ಸಿಂಪಲ್ ಸ್ಕ್ಯಾನ್ ನಮ್ಮ ಲಿವರ್ನ ಗಾತ್ರ ಕಂಡುಹಿಡಿಬೋದು ಮತ್ತು ಲಿವರ್ನಲ್ಲಿ ಎಷ್ಟು ಅಮೌಂಟ್ ಆಫ್ ಫ್ಯಾಟ್, ಯಾವ ಗ್ರೇಡ್ನಲ್ಲಿ ಫ್ಯಾಟ್ ಇದೆ ಅಂತ ಕಂಡುಹಿಡುವಂಥ ಬ್ಲಡ್ ಟೆಸ್ಟು ಅಲ್ಟ್ರಾಸೌಂಡ್. ಇದು ಈವನ್ ತಾಲೂಕು ಲೆವೆಲಲ್ಲಿ ಕೂಡ ಮಾಡುವಂಥ ಪರೀಕ್ಷೆ. ಹಾಗಾಗಿ ನಮ್ಮ ಮೊದಲನೇದಾಗಿ ಲಿವರ್ ಫಂಕ್ಷನ್ ಮತ್ತು ಅದನ್ನು ಐಡೆಂಟಿಫೈ ಮಾಡಿ ಅದು ಸೂಕ್ತವಾಗಿ ಸಲಹೆಯನ್ನು ತಗೊಳ್ಳಿಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟ ನಮ್ಮ ಸೆಂಟರ್ ಏನಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ನಾವು ಒಂದು ನೂತನವಾಗಿ ಇಂಟಿಗ್ರೇಟೆಡ್ ಲಿವರ್ ಕ್ಲಿನಿಕ್, ಮಣಿಪಾಲ್ ಇಂಟಿಗ್ರೇಟೆಡ್ ಲಿವರ್ ಕ್ಲಿನಿಕ್ ನಮ್ಮ ಪ್ರದೇಶದ ಜನಕ್ಕೆ ಮತ್ತು ನಮ್ಮ ಸುತ್ತಮುತ್ತ ಜಿಲ್ಲೆಯಿಂದ ಬರುವ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಪೇಷಂಟಿಗೆ ಒಂದು ಹೊಸ ಕ್ಲಿನಿಕ್ಕನ್ನು ನಾವು ಶುರು ಮಾಡಲಿಕ್ಕೆ ಹೊರಟಿದ್ದೇವೆ. ಇದು ಬರುವ ಜನವರಿ 6ನೇ ತಾರೀಕಿಗೆ. ಇದು ಬ್ಯಾಂಗ್ಳೂರಿಂದ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ವೈದ್ಯರಿಂದ ಸೇರಿ ನಡೆಸುವ ಕ್ಲಿನಿಕ್ಕು. ಇದರಲ್ಲಿ ಏನು ಮುಖ್ಯ ಅಂದರೆ ಎಲ್ಲ ಥರದ ಲಿವರ್ ಕಾಯಿಲೆಗಳು, ಇದು ಲಿವರ್ ಅಕ್ಯೂಟ್ ಇರ್ಬೋದು, ಕ್ರಾನಿಕ್ ಲಿವರ್ ಕಾಯಿಲೆ ಇರ್ಬೋದು, ಫ್ಯಾಟಿ ಲಿವರ್ ಮತ್ತು ಲಿವರ್ ಕ್ಯಾನ್ಸರ್, ಇದು ಎಲ್ಲ ಥರದ ಕಾಯಿಲೆಗೆ ಇನಿಷಿಯಲ್ ಸ್ಕ್ರೀನಿಂಗ್ ಮಾಡಿ ಅದಕ್ಕೆ ಸೂಕ್ತವಾದ ಏನು ಟ್ರೀಟ್ಮೆಂಟ್ ಅಂತ ಕೊಡುವಂಥ ಒನ್ ಸ್ಟಾಪ್ ಕ್ಲಿನಿಕ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇದು ಒನ್ ಆಫ್ ದ ಇನಿಷಿಯೇಟಿವ್ ಅಥವಾ ಇನೋವೇಟಿವ್ ಒನ್ ಆಫ್ ದ ಕ್ಲಿನಿಕ್. ಈ ಥರ ಕ್ಲಿನಿಕ್ಗಳು ಹಲವಾರು ಅಂದರೆ ಕೆಲವು ನಮ್ಮ ದೇಶದಲ್ಲುಂಟು. ಸೊ ಈ ಪ್ರದೇಶದಲ್ಲಿ ರೂರಲ್ ಏರಿಯಾ ಇದು ಸ್ಟಾರ್ಟ್ ಮಾಡಿ ನಮ್ಮ ಜನತೆಗೆ ಒಳ್ಳೆಯದಾಗಲಿ ಅಂತ ನಾವು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಟು ಟೆಲ್ ಇನ್ ಅ ನಟ್ ಶೆಲ್, liver is a very important organ. All of us need to protect our liver, keep liver healthy for a long, healthy life. Thank you.